ಕೋಲಾರ ಜಿಲ್ಲೆಯ ಮಾಲೂರು ಪಟ್ಟಣ ಅಭಿವೃದ್ಧಿಯತ್ತ ಕ್ಷಿಪ್ರಗತಿಯಲ್ಲಿ ಸಾಗ್ತಾ ಇದೆ. ದಿನದಿಂದ ದಿನಕ್ಕೆ ಹೊಸ ಕಾಂಪ್ಲೆಕ್ಸ್ಗಳು, ಆವಿಷ್ಕಾರಗಳು, ರೈತ ಸಂಬಂಧಿ ಮಳಿಗೆಗಳು, ಉತ್ತಮ ರಸ್ತೆಗಳು, ಬಸ್ ಸ್ಟ್ಯಾಂಡ್ಗಳು ಸೇರಿದಂತೆ ಹಲವಾರು ವಿಷಯಗಳಲ್ಲಿ ಮುಂಚೂಣಿಯಲ್ಲಿದೆ. ಇದೀಗ ಮಾಲೂರು ಪಟ್ಟಣದ ಹೊಸಕೋಟೆ ಬೆಂಗಳೂರು ಮುಖ್ಯ ರಸ್ತೆಯಲ್ಲಿ ನೂತನವಾಗಿ ತಲೆ ಎತ್ತಿರುವ ದಿ ಟೌನ್ ಕೋಆಪರೇಟಿವ್ ಬ್ಯಾಂಕ್ ಲಿಮಿಟೆಡ್ನ ಹೊಸ ಕಟ್ಟಡವೂ ಸಹ ಮಾಲೂರಿನಾದ್ಯಂತ ಸುದ್ದಿಯಾಗಿದೆ. ಹೌದು, ಬಹಳ ಅಚ್ಚುಕಟ್ಟಾಗಿ ಸುಸಜ್ಜಿತವಾಗಿ ನಿರ್ಮಾಣವಾಗಿರುವ ದಿ ಟೌನ್ ಕೋಆಪರೇಟಿವ್ ಬ್ಯಾಂಕ್ ಲಿಮಿಟೆಡ್ನ ಹೊಸ ಬಿಲ್ಡಿಂಗ್ ಅನ್ನ ಶಾಸಕ ಕೆ.ವೈ. ನಂಜೇಗೌಡರು ಲೋಕಾರ್ಪಣೆಗೊಳಿಸಿದ್ರು. ಆಧುನಿಕ ತಂತ್ರಜ್ಞಾನ ಹಾಗೂ ಸಿಸಿ ಕ್ಯಾಮೆರಾಗಳ ಕಣ್ಗಾವಲಿನಿಂದ ಕೂಡಿರುವ ಹೊಸ ಬ್ಯಾಂಕ್ ಕಟ್ಟಡಕ್ಕೆ ಬಹಳಷ್ಟು ಹಣ ಖರ್ಚು ಮಾಡಲಾಗಿದೆ. ಬರುವ ಗ್ರಾಹಕರಿಗೆ ಒಳ್ಳೆಯ ಅನುಭವ ಹಾಗೂ ಉತ್ತಮ ಸೇವೆ ಕೊಡಬೇಕೆಂಬುದೇ ಹೊಸ ಬ್ಯಾಂಕ್ ಕಟ್ಟಡದ ಉದ್ದೇಶವಾಗಿದೆ. ಉದ್ಘಾಟನೆಯ ಸಂದರ್ಭದಲ್ಲಿ ನಂಜೇಗೌಡರ ಜೊತೆಗೆ ಬ್ಯಾಂಕ್ನ ಅಧ್ಯಕ್ಷ ಅಫ್ಸರ್, ಯೋಜನಾ ಪ್ರಾಧಿಕಾರದ ಅಧ್ಯಕ್ಷ ಮಹಮ್ಮದ್ ನಯೀಮುಲ್ಲಾ, ಬ್ಯಾಂಕ್ನ ಉಪಾಧ್ಯಕ್ಷ ನಾಗರಾಜ್, ಎನ್.ವಿ. ಮುರಳೀಧರ್, ಇಮ್ತಿಯಾಜ್, ಶಬೀರ್, ಜಾಕೀರ್ ಖಾನ್, ಭಾರತಮ್ಮ ಶಂಕರಪ್ಪ, ಮಂಜುನಾಥ್ ಜಾಕಿ, ಬ್ಯಾಂಕ್ನ ನಿರ್ದೇಶಕರಾದ ಜೇನತ್ ಉನ್ನೀಸಾ, ವೆಂಕಟಲಕ್ಷ್ಮಿ, ಮೋಹನ್ ಕುಮಾರ್, ಗಂಗರಾಜು ಉಪಸ್ಥಿತರಿದ್ದರು. ದಿ ಟೌನ್ ಕೋಆಪರೇಟಿವ್ ಬ್ಯಾಂಕ್ ಲಿಮಿಟೆಡ್ನ ಅಧ್ಯಕ್ಷ ಅಫ್ಸರ್ ಮಾತನಾಡಿ, ಬ್ಯಾಂಕ್ನ ಹೊಸ ಕಟ್ಟಡ ಉದ್ಘಾಟನೆಯಾಗಿದ್ದು ಶಾಸಕ ನಂಜೇಗೌಡರು ಇದನ್ನು ಉದ್ಘಾಟಿಸಿದ್ದಾರೆ. ಎಂಟಿಬಿ ನಾಗರಾಜ್ ಅವರು ಸಹ ಬರಬೇಕಾಗಿತ್ತು, ಆದರೆ ಕಾರಣಾಂತರಗಳಿಂದ ಬರಲಾಗಲಿಲ್ಲ. ಇನ್ನು ಮುಂದೆ ಜನರು ಈ ಬ್ಯಾಂಕ್ನಲ್ಲೇ ವ್ಯವಹರಿಸಬೇಕು ಅಂತ ಮನವಿ ಮಾಡಿದ್ರು. ನಂತರ ಮಾತನಾಡಿದ ಯೋಜನಾ ಪ್ರಾಧಿಕಾರದ ಅಧ್ಯಕ್ಷ ಮಹಮ್ಮದ್ ನಯೀಮುಲ್ಲಾ, ಈ ಬ್ಯಾಂಕ್ನ ಉಪಯೋಗವನ್ನು ಜನರು ಪಡೆದುಕೊಳ್ಳಬೇಕು. ಇನ್ನು ಮುಂದೆ ಇದೇ ಬ್ಯಾಂಕಿನಲ್ಲಿ ವ್ಯವಹರಿಸಬೇಕು. ಇಲ್ಲಿರುವ ಬ್ಯಾಂಕ್ನ ಮ್ಯಾನೇಜರ್ ಹಾಗೂ ಪದಾಧಿಕಾರಿಗಳೊಂದಿಗೆ ಸದಾ ನಾವಿರುತ್ತೇವೆ. ಏನೇ ಸಹಾಯ ಬೇಕಿದ್ರೂ ಮಾಡ್ತೇವೆ. ಈ ಬ್ಯಾಂಕ್ ಬೆಳಿಬೇಕು, ಜೊತೆಗೆ ಜನರಿಗೆ ಉತ್ತಮ ಸೇವೆ ನೀಡಬೇಕು ಅಂತ ಹೇಳಿದರು. ಏನಿದಿನ ನಮ್ಮ ಮಾಲೂರಿನ ಟೌನಿನಲ್ಲಿ ಒಂದು ಹೊಸ ಕಟ್ಟಡದಲ್ಲಿ ದಿ ಟೌನ್ ಕೋಆಪರೇಟಿವ್ ಬ್ಯಾಂಕಿನ ಉದ್ಘಾಟನೆ ಕಾರ್ಯಕ್ರಮ ನೆರವೇರಿದ್ದು. ಈ ಒಂದು ಕಾರ್ಯಕ್ರಮಕ್ಕೆ ಈ ಭಾಗದ ಶಾಸಕರಾದ ಸನ್ಮಾನ್ಯ ನಂಜೇಗೌಡರು ಸಾಹೇಬರು ಬಂದಿದ್ದರು. ಅದರ ಜೊತೆಗೆ ನಮ್ಮ ನಾಯಕರಾದ MTB ನಾಗರಾಜಣ್ಣವರು ಬರಬೇಕಾಗಿತ್ತು. ಅವರು ಕಾರಣಾಂತರಗಳಿಂದ ಬರೋಕ್ಕಾಗಿಲ್ಲ. ಈ ಹಿಂದೆ ಕೂಡ ಈ ಬ್ಯಾಂಕ್ ಇಲ್ಲಿತ್ತು, ಆದರೆ ಹಿಂದೆ ಇದ್ದಿದ್ದೊಂದು ಜಾಗದಲ್ಲಿ ನಮಗೆ ಸ್ವಲ್ಪ ಪಾರ್ಕಿಂಗ್ ಆಗಿರ್ಬೋದು, ಬೇರೆ ಒಂದು ಸಮಸ್ಯೆಗಳಿದ್ದ ಒಂದು ಕಾರಣದಿಂದ ನಾವು ಯಾವುದೋ ಒಂದು ಮೇನ್ ರೋಡಲ್ಲಿ ಮಾಡಬೇಕಂತೇಳಿ ಇವತ್ತು ಕಟ್ಟಡ ನಾವು ಉದ್ಘಾಟನೆ ಮಾಡಿದ್ದೀವಿ. ನಾನು ಮಾಲೂರಿನ ಟೌನ್ ಹಾಗೂ ತಾಲೂಕಿನ ಜನತೆಯಲ್ಲಿ ಕೇಳ್ಕೊಳ್ಳೋದಿಷ್ಟೇ, ಈ ಬ್ಯಾಂಕ್ನಲ್ಲಿ ನಮ್ಮಲ್ಲಿ ತುಂಬ ಬೇರೆ ಬ್ಯಾಂಕ್ಗಳಿಗೂ ನಮ್ಮ ಬ್ಯಾಂಕ್ ತುಂಬ ಒಂದು ವ್ಯತ್ಯಾಸ ಇರುತ್ತೆ. ನಮ್ಮಲ್ಲಿ ಒಂದು ಸಲ ಬಂದು ಬ್ಯಾಂಕಲ್ಲಿ ಮ್ಯಾನೇಜರ್ಗೆ ಭೇಟಿ ಮಾಡಿ ಇಲ್ಲಿನ ವ್ಯವಸ್ಥೆಗಳು ನೋಡ್ಕೊಂಡು ನಿಮಗೂ ಕೂಡ ಅರಿವಾಗುತ್ತೆ. ಆದ್ದರಿಂದ ಎಲ್ಲ ಟೌನಿನ ಹಾಗೂ ತಾಲೂಕಿನ ಸಾರ್ವಜನಿಕರು ನಮ್ಮ ಈ ಒಂದು ಹೊಸ ಕಟ್ಟಡದಲ್ಲಿ ಬಂದು ತಾವು ಇಲ್ಲಿ ವ್ಯವಹಾರ ಮಾಡಬೇಕು ಅಂತೇಳಿ ಈ ಸಂದರ್ಭದಲ್ಲಿ ಎಲ್ಲ ನಿವಾಸಿಗಳಿಗೆ ಕೇಳ್ಕೊತೀನಿ. ನನ್ನ ಹೆಸರು ಅಫ್ಸರ್ ಅಂತೇಳಿ, ನಾನು ಈ ಬ್ಯಾಂಕಿನ ಅಧ್ಯಕ್ಷನ ಕೆಲಸ ಮಾಡ್ತೀನಿ. ಭಾಳ ಸಂತೋಷದ ದಿನ ಇವತ್ತು. ಯಾಕಂದರೆ ದ ಟೌನ್ ಕೋಆಪರೇಟಿವ್ ಬ್ಯಾಂಕ್ ಲಿಮಿಟೆಡ್ ಹೊಸಕೋಟೆಯ ಒಂದು ನೂತನ ಕಟ್ಟಡ ಮಾಲೂರಲ್ಲಿ ಉದ್ಘಾಟನೆ ಆಗಿದೆ. ಇವತ್ತು ನಮ್ಮ ಶಾಸಕರು ಉದ್ಘಾಟನೆ ಮಾಡಿದ್ದಾರೆ. ಈ ಸಂದರ್ಭದಲ್ಲಿ ನಾನು ಬ್ಯಾಂಕಿನ ಅಧ್ಯಕ್ಷರು ಮತ್ತು ಪದಾಧಿಕಾರಿಗಳು, ಡೈರೆಕ್ಟರ್ಸ್ಗೆಲ್ಲ ಹೇಳೋದೇನು, ನಾವೆಲ್ಲ ಅವ್ರ ಜೊತೆ ಇದ್ದೀವಿ. ಒಳ್ಳೆಯ ಸೇವೆನ ಕೊಟ್ಟರೆ ನಾವು ಜನಗಳ ಪರವಾಗಿ ಬಂದು ನಿಮ್ಮ ಜೊತೆ ನಿಂತ್ಕೊಳ್ತೀವಿ. ಏನು ಬೇಕು ನಮಗೆ ಸಹಕಾರ ಕೊಡ್ತೀವಿ. ಬೆಳೀಲಿ, ಬ್ಯಾಂಕು ಬೆಳೀಲಿ, ಜನಗಳು ಒಳ್ಳೆಯ ಸೇವೆ ಕೊಡಲಿ ಅಂತ ಈ ಸಂದರ್ಭದಲ್ಲಿ ನಾನು ಹೇಳಕ್ಕೆ ಇಷ್ಟಪಡ್ತೀನಿ. ಥ್ಯಾಂಕ್ ಯು ಸರ್.